ಅಮ್ಮ ಫೈನಲಿ ನಮ್ ಸ್ಪೂರ್ವಿ ಹೇಗೋ ಮನ್ಸ್ ಮಾಡಿ ಒಪ್ಕೊಂಡು ಬಂದೇ ಬಿಟ್ಲು. ಅಮ್ಮ ಸ್ಪೂರ್ವಿ, ನೀನ್ ಬಂದಿದ್ದಕ್ಕೆ ಈಗ ನಿನ್ ಟೀಮ್ಗೆ ಹೆಲ್ಪ್ ಆಗುತ್ತಾ ಅಥವಾ ನಿಮ್ಮ ಟೀಮ್ನವ್ರಿಗೆ ಮಂಗಳಾರತಿ ಆಗುತ್ತಾ? ಸ್ಪೂರ್ವಿ ಕ್ಯಾಪ್ಟನ್ಸಿ ಏನ್ ಹಂಗಂದ್ರೆ ಕ್ಯಾಪ್ಟನ್ಶಿಪ್ ಅಂದ್ರೆ ಟೀಮ್ ನ ನಡೆಸಬೇಕು ಅಂತ. ಏನಾಯ್ತು? ವಾಟ್ ವೆಂಟ್ ರಾಂಗ್? ನಿರಂಜನ್, ಅದು ನಮ್ಮ ಟೀಮಲ್ಲಿ ಕೋಆರ್ಡಿನೇಷನ್ ಕಡಿಮೆ ಇದೆ. ಸೊ ಅದಕ್ಕೆ ನನಗೆ ಈ ಟೀಮಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಐ ಆಮ್ ನಾಟ್ ಗೆಟಿಂಗ್ ಮೈ ವಾಯ್ಸ್. ಪ್ಲೀಸ್. ಯು ಆರ್ ನಾಟ್ ಗೆಟಿಂಗ್ ಯುವರ್ ವಾಯ್ಸ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಿಡಿಯಕ್ಕೆ ಏನಾಗಿತ್ತು ಅಲ್ಲಿ? ಮೀನಿಗೆ ಥ್ರೋಟ್ ಸರಿ ಇರ್ಲಿಲ್ವಾ? ಮೀನಿಗೆ ಥ್ರೋಟ್ ಸರಿ ಇತ್ತು ತಾನೆ? ಅದಕ್ಕೆ ಹಾಕಿದ್ರೆ ಹಿಡ್ಕೋತಾ ಇದ್ರಿ ತಾನೆ? ಇಲ್ಲ, ಅದು ಆಕ್ಚುಲಿ ನಾನು ಫಿಶಿಂಗ್ ಮಾಡೋಣ ಅನ್ಕೊಂಡಿದ್ನಲ್ವಾ, ಫುಡ್ ಬಂದ್ಬಿಟ್ಟು ಅಲ್ಲೇ ಡಿಸಾಲ್ವ್ ಆಗ್ತಾ ಇತ್ತು. ಸರಿ, ನೀರಿಗೆ ಹೋಗಿದ ತಕ್ಷಣ ಡಿಸಾಲ್ವ್ ಆಗ್ತಾ ಇತ್ತು. ಅದು ಪ್ರಾಬ್ಲಮ್ ಆಗ್ತಾ ಇತ್ತು. ಬರೀ ನೀವು ಫಿಶಿಂಗ್ ಮಾತ್ರ ಮಾಡಿದ್ರ? ಫುಡ್ ಪ್ರಿಪೇರ್ ಮಾಡ್ಲೇ ಇಲ್ವಾ? ಫಸ್ಟ್ 2 times ಫಿಶಿಂಗ್ ಮಾಡಿದೆ. ರಾಶಿ ಬಂದ್ಬಿಟ್ಟು, in front of you, you failed. Let me give the chance to others once. Why you're doing like this? And she is screaming. Afterwards, okay, ಅಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು afterwards I'm preparing the food actually. ಅಷ್ಟೇ, ಇನ್ನೇನು ಇಲ್ಲ. ಕ್ಲಿಯರ್. ಓಕೆ, ನಿಮ್ ಟೀಮ್ಗೆ ಏನಾಗಿತ್ತು ಇವಾಗ? ಏನ್ ಎಲ್ಲಾ ಬಾಡಿ ಬಿಲ್ಡ್ರೇ ಇದ್ದೀರಾ? ಮೀನೇ ನಾನೇನೆ ಹಿಡಿಬೋದು ಮನ್ಸು ಮಾಡಿದ್ರೆ. ನಿಮ್ ಟೀಮ್ಗೆ ಏನಾಗಿತ್ತು? ಅದೇ ಒಂದ್ ಸ್ವಲ್ಪ ಒಂದು ಕೈ ಸಿಗಂಗಿತ್ತು, ಸಿಗ್ಲಿಲ್ಲ. ಟೋಟಲ್ ಒಟ್ನಲ್ಲಿ ಫೇಲ್ ಆಯ್ತು ಬಿಡಿ. ರೀಸನ್ಸ್ ಕೊಡಕ್ ಇಷ್ಟ ಇಲ್ಲ, ಫೇಲ್ ಆಯ್ತು. ಓ, ನೀವ್ ಈ ತರ ಚೇಂಜ್ ಆಗ್ಬಿಟ್ಟ ಈಗ? ಇಷ್ಟು ದಿನ ರೀಸನ್ ಕೊಡ್ತಾ ಇದ್ರಿ, ಈಗ ಓಕೆ ಫೇಲ್ ಆಗಿದ್ದೀವಿ, ಕೂಲ್, ಬಿಂದಾಸ್ನೋ, ಏನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಈಗ? ಮತ್ತೆ ವಿ ಟ್ರೈಡ್ ಅವರ್ ಬೆಸ್ಟ್. ನಮ್ ಕೈ ಸಿಗ್ಲಿಲ್ಲ. ಒಂದ್ ಸಿಕ್ಕಿತ್ತು, ಬಟ್ ಡ್ಯೂ ಟು ದ ರೀಲ್ ಸ್ಟಕ್ ಆಯ್ತು. ನಾನು ಅಲ್ಲಿ ಬಂದು ಮಾತಾಡಿಸ್ದೆ ಗೊತ್ತಾ, ಪ್ರತಿಯೊಬ್ಬರನ್ನು ಮಾತಾಡಿದೆ. ವಿ ಹ್ಯಾಡ್ ಅ ಹ್ಯೂಜ್ ಸೆಷನ್ ದೇರ್. ವಾಣಿ ಒಂದ್ಸಲಿ ಮಿಸ್ಟೇಕ್ ಆಯ್ತು, ನಾನು ಫುಡ್ ಸರಿಗೆ ಮಾಡಿದೆ ಅಂದ್ರು, ಈ ಕಡೆ ಫುಡ್ ಸರಿಯಾಗಿ ಆಗಿಲ್ಲ ಅಂದ್ರು. ರಫಿ ಬ್ರೆಡ್ ಕಲ್ಸಕ್ಕೂ ಬರ್ದೇರಂತ ನಾಲಾಯಕ್ ಆದ. ಟೀಮ್ ಎಫರ್ಟ್ ಇಲ್ವೇನ್ರಯ್ಯ? ಹೇಳ್ಕೊಟ್ಟಿದ್ದು ತಾನೆ, ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದು ತಾನೆ ಅಲ್ಲಿ ಏನಾಗ್ತಾ ಇದೆ, ಹೇಗೆ ಮಾಡಬೇಕು. ನಾನೇ ಅಲ್ಲಿ ನಿಂತ್ಕೊಂಡು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದು ಆಗಿತ್ತು. ನಾನು ಅದಕ್ಕೆ ಬಡ್ಕೋತಾ ಇದ್ದೆ, ಹೇಳ್ತಾ ಇದ್ದೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ, ನಗಬೇಡಿ, ಎಂಟರ್ಟೈನ್ಮೆಂಟ್ ಅಲ್ಲ ಇದು, ಟಾಸ್ಕ್ ಇದು, ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಫುಲ್ಲು ಟೀಮೇ ತೋಪು. ಓಕೆ, ನಾವು ಇದನ್ನ ಬೇರೆ ಥರನೇ ಆಕ್ಷನ್ ತಗೋತೀವಿ. ಈಗ ಎರಡೂ ಟೀಮ್ಗಳು ಹೀನಾಯಮಾನವಾಗಿ ಸೋತಿರೋದ್ರಿಂದ ಪನಿಷ್ಮೆಂಟ್ ಅಂತೂ ಖಂಡಿತ ಇದೆ. ನಾನೇ ಸೆಲೆಕ್ಟ್ ಮಾಡಿ ನಾನೇ ನಿಮ್ಗೋಸ್ಕರ ಬೇಕು ಅಂತ ಕೊಡ್ತಾರೆ ಪನಿಷ್ಮೆಂಟ್. ಎರಡೂ ಟೀಮ್ಗಳಿಗೂ ಪನಿಷ್ಮೆಂಟ್ ಇದೆ ಅಂತ ಹೇಳಿದೆ. ಆದ್ರೆ ಆ ಪನಿಷ್ಮೆಂಟ್ ಅಲ್ಲೂ ಅಗೈನ್ ವಿ ಹ್ಯಾವ್ ಅ ಟ್ವಿಸ್ಟ್. ನಿಮ್ಮ ಟೀಮಲ್ಲಿ ಒಬ್ಬರಿಗೆ ಮಾತ್ರ ಪನಿಷ್ಮೆಂಟ್ ಸಿಗತ್ತೆ. ಕ್ಲಿಯರ್? ಆ ಒಬ್ರನ್ನ ನೀವುಗಳೇ ಸೆಲೆಕ್ಟ್ ಮಾಡಬೇಕು. ಹೂ ಇಸ್ ದ ವೀಕೆಸ್ಟ್? ಪಕ್ಕಾ ವೀಕ್ ಆಗಿ ಪರ್ಫಾರ್ಮ್ ಮಾಡಿರೋರು ಯಾರು, ಅನ್ಫಿಟ್ ಯಾರು, ನಮ್ಮ ಟೀಮ್ಗೆ ಇವರು ಬೇಕಾಗಿಲ್ಲ ಅಂತನೋರು ಯಾರು, ನೀವೇ ಸೆಲೆಕ್ಟ್ ಮಾಡಬೇಕು. ಅಂಡ್ ನಿಮಗೆ ಕಾಲಾವಕಾಶ ಒಂದೇ 1 ಸೆಕೆಂಡು ಸಿಗ್ತಲ್ಲ. ಈಗಲೇ ಸ್ಪೂರ್ವಿ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ರಾಶಿನ ಸೆಲೆಕ್ಟ್ ಮಾಡ್ತೀರಾ? ನೆಕ್ಸ್ಟ್ ಯಾರನ್ನ ಸೆಲೆಕ್ಟ್? ದೀಪ್ತಿ, ಕರೆಕ್ಟಾಗಿ ಕೇಳ್ತಾ ಇದ್ದೀನಿ. ಸ್ಪೂರ್ವಿ, ರಕ್ಷಿತ್, ಸ್ಪೂರ್ವಿ, ರಾಶಿ, ಕರೆಕ್ಟಾಗಿ ಹೇಳು. ಅಮೃತ್, ಸ್ಪೂರ್ವಿ. ಪರಬ್, ಸ್ಪೂರ್ವಿ. ಎಲ್ಲರೂ ಸ್ಪೂರ್ವಿ ಅಂದಿರಾ. ಸ್ಪೂರ್ವಿ, ನೀವು ರಾಶಿ ಅಂದಿರಾ. ನೀವ್ ಯಾಕೆ ರಾಶಿ ಅಂದ್ರೆ? ನನಗೂ ದೇವನಿಂದ ಕೋಆರ್ಡಿನೇಷನ್ ಸರಿ ಆಗ್ತಾ ಇಲ್ಲ. ಕೋಆರ್ಡಿನೇಷನ್ ಸರಿ ಆಗ್ತಾ ಇಲ್ಲ, ಅಷ್ಟೇ ರೀಸನ್. ಮಿಕ್ದವರೆಲ್ಲ ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀರಾ? ವೀಕೆಸ್ಟ್ ನಿಮ್ಮ ಟೀಮಿಂದ. ಸೂರಜ್, ನಿನ್ನ ಬಿಟ್ಟು ಬೇರೆ ಯಾರನ್ನ ಬೇಕಾನ ಮಾಡ್ಕೋಬಹುದು, ಹೇಳು. ಇಲ್ಲೇನು ಪ್ರತಿಯೊಬ್ಬರು ಸ್ಯಾಕ್ರಿಫೈಸ್ ಮಾಡಕ್ ಬಂದಿದ್ದೀರಾ? ತ್ಯಾಗ ಮಾಡಕ್ ಬಂದಿದ್ದೀರಾ? ಟಾಸ್ಕ್ ಮಾಡಕ್ ಬಂದಿಲ್ಲ. ಇಟ್ ಇಸ್ ಅ ರಿಯಾಲಿಟಿ ಶೋ. ಏನು ಫ್ರೆಂಡ್ಸ್ ಉಳಿಸ್ಕೊಡೋದಂತೆ. ಹೇಳು, ಯಾರನ್ನ ಹೇಳ್ತಿ ಹೇಳು. ವಾಣಿ. ಓಕೆ, ಕವಿತಾ. ನಾ ಫಿಶಿಂಗ್ ಏನು ಮಾಡ್ಲಿಲ್ಲ. ಸೊ ಐ ವುಡ್ ಸೆಲೆಕ್ಟ್ ಮೈ ಸೆಲ್ಫ್. ಬಿಟ್ಟು ಬೇರೆಯವ್ರನ್ನ ಮಾಡ್ಬೇಕಷ್ಟೇ. ಪೃಥ್ವಿ, ರಫಿ, ಸೂರಜ್, ದೀಪ್ತಿ, ಮಾಧುರಿ. ನಾನು ಪೃಥ್ವಿನ್ ಸೆಲೆಕ್ಟ್. ಏನಕ್ಕೆ?
ವಾಣಿ. ಸೂರಜ್. ಸೂರಜ್. ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಪೃಥ್ವಿ ಯಾರನ್ನ ಮಾಡ್ತಾ ಇದೆಯಾ? ವಾಣಿ. ವಿ ಹ್ಯಾವ್ ಅ ಬಿಗ್ ಕನ್ಫ್ಯೂಷನ್ ಹಿಯರ್. ಪ್ರತಿಯೊಬ್ಬರು ಒಬ್ರನ್ನೊಬ್ರು ಮಾಡಿದ್ದೀರಾ, ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಒಬ್ರನ್ನೊಬ್ರು ಚೂಸ್ ಮಾಡ್ತೀರಾ? ಓಕೆ, ಐ ಹ್ಯಾವ್ ಅ ಬೆಟರ್ ಡಿಸಿಷನ್. ನಾನು ಹೇಳ್ತೀನಿ ಕ್ಯಾಪ್ಟನ್ ಇಸ್ ಅನ್ಫಿಟ್. ಬೇರೆ ಟಾಸ್ಕ್ ಬಗ್ಗೆ ನಾನು ಮಾತಾಡ್ತಲ್ಲ, ಇವತ್ತಿನ ಟಾಸ್ಕ್ ಬಗ್ಗೆ ಕ್ಯಾಪ್ಟನ್ ಇಸ್ ಅನ್ಫಿಟ್. ಇವ್ರ ಟೀಮಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿ, ಒಬ್ಬರನ್ನ ಪಾಯಿಂಟ್ ಔಟ್ ಮಾಡಿ ಅಂತ ನಾ ಹೇಳಿದೆ. ಒಬ್ಬರನ್ನ ಮಾಡಿದ್ರು. ನೀವು ಟಾಸ್ಕ್ ಮಾಡೋದ್ರಲ್ಲೂ ಯೋಗ್ಯತೆ ಇಲ್ಲ, ಒಬ್ಬರನ್ನ ಎಲಿಮಿನೇಟ್ ಮಾಡಿ, ಒಬ್ಬರನ್ನ ಪಾಯಿಂಟ್ ಔಟ್ ಮಾಡಿ ಅಂತ ಅದರಲ್ಲೂ ಸರಿಯಾಗಿ ಮಾಡಲಿಲ್ಲ. ಸೊ ನಾನೇನು ಅನ್ಕೊಂಡಿದ್ದೆ, ಫೇರ್ ಡಿಸಿಷನ್ ಕೊಡೋಣ, ಇಬ್ರು ಮಾಡಲಿಲ್ಲ, ಇಬ್ರಿಗೂ ಪನಿಷ್ಮೆಂಟ್ ಕೊಡೋಣ ಅನ್ಕೊಂಡಿದ್ದೆ. ಅವ್ರೊಬ್ಬರನ್ನ ಮಾಡಿದ್ರು, ನೀವಿಬ್ಬರನ್ನ ಮಾಡಲಿಲ್ಲ. ಫೈನ್, ಎಂಟೈರ್ ಪನಿಷ್ಮೆಂಟ್ ನಿಮ್ಗೆ ಸಿಗ್ತಾ ಇದೆ. ಟೀಮಲ್ಲಿರೋ ಪ್ರತಿಯೊಬ್ಬರಿಗೂ ಈಗ ಪನಿಷ್ಮೆಂಟ್ ಸಿಗ್ತಾ ಇದೆ. ಗೈಸ್, ಯು ವಾಂಟ್ ಟು ನೋ ಪನಿಷ್ಮೆಂಟ್ ಏನು ಅಂತ ಹೇಳ್ಬೇಕಾ? ಈಗ ಹೇಳ್ಬೇಕಾ? ಎಕ್ಸೈಟಿಂಗ್ ಆಗಿದ್ದೀರಾ? ಖುಷಿ ಆಗಿದ್ದೀರಾ? ಓಕೆ, ನಿಮಗೆ ಈಗ ಪನಿಷ್ಮೆಂಟ್ ಏನು ಅಂತಂದ್ರೆ, ಸ್ಪೂರ್ವಿ ಆ್ಯಂಡ್ ಟೀಮ್ ಇವರ ಅಷ್ಟು ಬಟ್ಟೆಗಳನ್ನ ಒಗಿಬೇಕು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಎಲ್ಲ ಬಟ್ಟೆ, ಮೇಲಿಂದ ಕೆಳವರೆಗೂ ಹಾಕೋ ಎಲ್ಲ ಬಟ್ಟೆನ ಒಗಿಬೇಕು. ಏನು ಹೆಸಿಟೇಷನ್ ಇಲ್ಲ, ಓಕೆ? ಏನು ಫ್ರೆಂಡ್ಶಿಪ್ ಇಲ್ಲ, ಪ್ರತಿಯೊಂದು ಬಟ್ಟೆನೂ ಅವ್ರ ಕೈಲಿ ನೀವು ಒಗಿಸ್ತಾ ಇದ್ದೀರಾ. ಸೊ ಎಲ್ಲರೂ ನಿಮ್ ಕೆಲಸನ ಗೊಬ್ಬಾಗಿ ಮುಗಿಸಿದ್ದೀರಾ, ಎಲ್ಲ ಅನ್ಫಿಟ್ ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ಇದೇ ಒಂದು ಖುಷಿನಲ್ಲಿ ಹೊರಡಿ. ಜೀವನದಲ್ಲಿ ಇವರೆಲ್ಲ ಬಟ್ಟೆ ಒಗ್ದಿದಾರೋ ಇಲ್ವೋ, ಅವ್ರ ಬಟ್ಟೆ ಆಗಿದ್ರೆ ಚೆನ್ನಾಗಿ ಹೋಗಿತ್ತಿದ್ರೋ ಏನೋ, ಆದ್ರೆ ಇದು ಆಪೋಸಿಟ್ ಟೀಮ್ ನ ಬಟ್ಟೆ. ಕಾಮಿಡಿ ನೋಡ್ರಿ, ಒಬ್ರು ವಾಶ್ ಬೇಸಿನ್, ಇನ್ನೊಬ್ರು ಡಸ್ಟ್ಬಿನ್. ಅರೆ ಕಮೋಡ್ನಾದ್ರೂ ಬಿಡ್ರಪ್ಪ. ಚೆನ್ನಾಗಿದೆ. ಒಬ್ರು ನೀರ್ ಹಾಕ್ತಾ ಇದ್ರೆ ಇನ್ನೊಬ್ರು ಬಟ್ಟೆ ಒಗಿತಾ ಇರ್ತಾರೆ. ಅಲ್ಲಿ ನೋಡ್ರಿ, ಕಾಫಿ ಎಸ್ಟೇಟ್ ಓನರ್ ಮಗಳು ಎಷ್ಟು ಚಂದವಾಗಿ ಬಟ್ಟೆ ಒಗಿತಿದ್ದಾಳೆ. ಹಲೋ ವಾಣಿ ಮೇಡಮ್, ನಿಮ್ದೇನ್ ಸ್ಟೈಲು? ನಾನು ಇದು ಕೈನಲ್ಲಿ ಒಗ್ಯದ ಕಾಂಡ. ನೀವು ಬಟ್ಟೆ ಒಗಿತಿರೋ ಅಂತ ಸ್ಟೈಲ್ ನೋಡಿದ್ರೆ ಆಪೋಸಿಟ್ ಟೀಮ್ನವರು ನಿಮ್ಮನ್ನ ಬಟ್ಟೆ ಒಗದಂಗ್ ಒಗದಾಕ್ಬಿಡ್ತಾರೆ, ಹುಷಾರು.